ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ನಮಸ್ಕಾರ. ಗೆಳೆಯರೇ, ನಾವೆಲ್ಲ 2023 ಡಿಸೆಂಬರ್ 31ಕ್ಕೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಜ್ಜಾಗ್ತಿದ್ರೆ ಅಲ್ಲೊಂದು ದೇಶ ಆರ್ಟಿಫಿಷಿಯಲ್ ಕೃತಕ ಸೂರ್ಯನನ್ನು ನಿರ್ಮಿಸೋಕೆ ತಯಾರು ಮಾಡ್ಕೊಳ್ತಿತ್ತು. ಅದು ಯಾವ ದೇಶ? ಈ ಆರ್ಟಿಫಿಷಿಯಲ್ ಸೂರ್ಯನನ್ನು ನಿರ್ಮಿಸೋದ್ರಿಂದ ಆಗುವಂತ ಲಾಭ ನಷ್ಟಗಳೇನು ಎಂಬುದನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೃತಕ ಸೂರ್ಯನನ್ನು ನಿರ್ಮಿಸೋಕೆ ಸಾಕಷ್ಟು ಮುಂದುವರೆದ ದೇಶಗಳು ಪ್ರಯತ್ನ ಮಾಡ್ತಲೇ ಇವೆ. ಆದರೆ ಯಾವ ದೇಶವೂ ಇಲ್ಲಿವರೆಗೂ ಅದನ್ನು ಬಹಿರಂಗಪಡಿಸಿಲ್ಲ. ಯಾಕೆ ಅಂದರೆ ಇಲ್ಲಿವರೆಗೂ ಪ್ರಾರಂಭಿಕ ಹಂತದ ಗೆಲುವು ಯಾರಿಗೂ ಕೂಡ ಸಿಕ್ಕಿಲ್ಲ. ಆದರೆ ಚೀನಾ ಈ ಪ್ರಾರಂಭಿಕ ಹಂತವನ್ನು ಯಶಸ್ವಿಯಾಗಿ ಮುಗಿಸಿದೆ ಅನಿಸುತ್ತೆ. ಹಾಗಾಗಿ ಇಡೀ ಪ್ರಪಂಚಕ್ಕೆ ತಿಳಿಯುವ ಹಾಗೆ ಈ ಪ್ರಾಜೆಕ್ಟ್ ಅನ್ನು ಘೋಷಣೆ ಮಾಡಿಕೊಂಡಿದೆ. ಇಡೀ ಪ್ರಪಂಚದಲ್ಲಿ ತಾನು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೇನೆ ಎಂದು ತೋರಿಸಲು ಈ ರೀತಿ ಘೋಷಣೆ ಮಾಡಿಕೊಂಡಿದೆ ಚೀನಾ. ಚೀನಾದ ಸರ್ಕಾರದ ವೆಚ್ಚದಲ್ಲಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿ ಉದ್ಘಾಟನೆಯನ್ನು ಕೂಡ ಮಾಡಿದೆ. ನಿಜವಾಗ್ಲೂ ಚೀನಾಗೆ ಕೃತಕ ಸೂರ್ಯನನ್ನು ಸೃಷ್ಟಿ ಮಾಡುವಂತ ತಂತ್ರಜ್ಞಾನ ಸಿಕ್ಕಿದೆಯಾ? ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಖಂಡಿತವಾಗ್ಲೂ ಸಿಗುತ್ತದೆ. ಈಗ ಕೃತಕ ಸೂರ್ಯ ಯಾಕೆ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಚೀನಾಗೆ ಇದರಿಂದ ಮಿತಿ ಇಲ್ಲದ ಕ್ಲೀನ್ ಪವರ್ ಸಿಗುತ್ತದೆ. ಕ್ಲೀನ್ ಪವರ್ ಅಂದ್ರೆ ಅಪಾಯಕಾರಿ ಹೊಗೆ ಬರುವಂತ ಕೆಮಿಕಲ್ಗಳನ್ನು ಉರಿಸುವ ಅಗತ್ಯ ಇರುವುದಿಲ್ಲ. ಕೋಲ್, ಆಯಿಲ್, ಗ್ಯಾಸ್ನನ್ನು ಉಪಯೋಗಿಸುವುದು ಬೇಕಾಗುವುದಿಲ್ಲ. ಆದರೆ ಇಲ್ಲಿವರೆಗೂ ಯಾವ ದೇಶಕ್ಕೂ ಕೂಡ ಸಸ್ಟೈನಬಲ್ ಸೇಫ್ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನು ಪಡೆದುಕೊಳ್ಳಲಾಗಲಿಲ್ಲ. ಕೆಲ ದೇಶಗಳು ಈ ಫ್ಯೂಷನ್ ಅನ್ನು ಸೃಷ್ಟಿ ಮಾಡಿದ್ದಾರೆ, ಆದರೆ ಸೂರ್ಯನಂತೆ ಶಾಶ್ವತವಾಗಿ ಉರಿಯುವಂತೆ ಸೃಷ್ಟಿ ಮಾಡಲಾಗಲಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಟರ್ಮೋ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ಗಳು. ಈ ರೀತಿಯ ಪವರ್ಗಳನ್ನು ಮನುಷ್ಯ ಸೃಷ್ಟಿ ಮಾಡಿ ಕಂಟ್ರೋಲ್ ಮಾಡಲು ಕಲ್ತ್ಬಿಟ್ರೆ ಈ ಕೃತಕ ಸೂರ್ಯನಿಂದ ಸಿಗುವ ಪವರ್ ಅನ್ನು ಎಲೆಕ್ಟ್ರಿಸಿಟಿಯಾಗಿ ಪರಿವರ್ತಿಸಿ ಇಡೀ ಚೀನಾದ ಜನರು ಬಳಸಿಕೊಳ್ಳಬಹುದು. ಸಾಕಷ್ಟು ದೇಶಗಳು ಈ ರೀತಿಯ ಕಂಟ್ರೋಲ್ ನ್ಯೂಕ್ಲಿಯರ್ ಫ್ಯೂಷನ್ ತಯಾರಿಸುವ ಪ್ರಯತ್ನ ಮಾಡ್ತಲೇ ಇದೆ. ಎಷ್ಟೋ ದೇಶಗಳು ಒಗ್ಗೂಡಿ ಈ ರೀತಿಯ ಸಂಶೋಧನೆಗಳು ಮಾಡ್ತಲೇ ಇದೆ. ಆದರೆ ಚೈನಾ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ. ಅದನ್ನು ಸಾಬೀತು ಮಾಡುವ ರೀತಿ 31ನೇ ತಾರೀಕು ಚೀನಾ ನ್ಯೂ ಫ್ಯೂಷನ್ ಎನರ್ಜಿ INC ಈ ಘೋಷಣೆ ಮಾಡಿದೆ. ಬೇರೆ ದೇಶಗಳಿಗೆ ಚೀನಾದ ಈ ಹಂತವನ್ನು ತಲುಪೋದಕ್ಕೆ ದಶಕಗಳೇ ಬೇಕಾಗುತ್ತದೆ. ಎಲ್ಲ ದೇಶಗಳು ಈಗ ಖಂಡಿತವಾಗಿ ಎಚ್ಚೆತ್ತುಕೊಳ್ಳುತ್ತದೆ. ಬಹುಮುಖ್ಯವಾದ ಈ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಈ ಕೃತಕ ಸೂರ್ಯ ಪ್ರಾಜೆಕ್ಟ್ ಖಂಡಿತವಾಗಿಯೂ ಮಾನವ ಕುಲದ ಅತಿ ಅದ್ಭುತ ಆವಿಷ್ಕಾರದಲ್ಲಿ ಒಂದಾಗುತ್ತದೆ. ಇಡೀ ಜಗತ್ತು ಸಸ್ಟೈನಬಲ್ ಎನರ್ಜಿಯತ್ತ ಸಾಗುತ್ತಿದೆ. ಇಂಧನದ ಬಳಕೆ ಕಡಿಮೆಯಾಗುತ್ತದೆ, ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ, ಪರಿಸರ ಸಮೃದ್ಧವಾಗುತ್ತದೆ. ಈ ಟೆಕ್ನಾಲಜಿ ಭೂಮಿಗೆ ಬ್ರೈಟ್ ಫ್ಯೂಚರ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ಇನ್ನೂ ಯಾವುದಾದ್ರೂ ಮುಖ್ಯವಾದ ಪಾಯಿಂಟ್ ಅನ್ನು ಹೇಳೋದಕ್ಕೆ ಮರ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.